ಬಂಧುಗಳೇ ನಮಸ್ಕಾರ. ನಾಡಿನ ಜನತೆಗೆ ವಿಜಯದಶಮಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಆಹಾರ ಸಚಿವರಲ್ಲಿ ಈ ದಿನ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ ಬಡ ರೈತರಿಗೋಸ್ಕರ ಸನ್ಮಾನ್ಯ ಶ್ರೀ ಇಂದಿರಾ ಗಾಂಧಿ ಭಾರತದ ಪ್ರಧಾನಮಂತ್ರಿಗಳು ಅವರ ಕಾಲದಲ್ಲಿ ಬಡ ರೈತರಿಗೋಸ್ಕರ BPL ಕಾರ್ಡನ್ನು ಕೊಡುಗೆಯಾಗಿ ಕೊಟ್ಟಿದ್ದರು. ಬಂಧುಗಳೇ, ಬಡ ರೈತರಿಗೋಸ್ಕರ ಸನ್ಮಾನ್ಯ ಶ್ರೀ ಇಂದಿರಾ ಗಾಂಧಿ ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಈ BPL ಕಾರ್ಡನ್ನು ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರ ಕೆಲ ಬಡ ರೈತರ BPL ಕಾರ್ಡನ್ನು ಈ ದಿನ ರದ್ದು ಮಾಡಿದೆ. ಬಂಧುಗಳೇ, ಇದು ವಿಷಾದನೀಯ. ಯಾಕೆ ಅಂತ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ 10 ಎಕರೆ, 15 ಎಕರೆ, 20 ಎಕರೆ ಇಟಾಚಿ, JCB ಕಾಂಟ್ರಾಕ್ಟ್ಗಳು, ಕೆಲ ಸರ್ಕಾರಿ ಅಧಿಕಾರಿಗಳು BPL ಕಾರ್ಡ್ ಹೊಂದಿದ್ದಾರೆ. ಅಂಥವ್ರನ್ನ ಪತ್ತೆ ಹಚ್ಚಿ ಅನರ್ಹ ಫಲಾನುಭವಿಗಳ BPL ಕಾರ್ಡನ್ನ ರದ್ದುಪಡಿಸಲಿ, ಬೇಡ ಅಂತ ಹೇಳೋಕ್ಕಲ್ಲ. ಕೂಲಿ ಕಾರ್ಮಿಕರು, ಬಡ ರೈತರ BPL ಕಾರ್ಡನ್ನ ರದ್ದುಪಡಿಸ್ತಾ ಇರೋದು ನೋಡಿದ್ರೆ ಇವತ್ತು ನಾಚಿಕೆ ಸಂಗತಿ. ಬಂಧುಗಳೇ, ಯಾಕೆ ಅಂತಂದರೆ, ಇವತ್ತು ಒಬ್ಬ ಕೂಲಿ ಮಾಡೋ ಮನುಷ್ಯನೂ ಕೂಡ ಒಂದು 5-10 ಸಾವಿರದ ಸೆಕೆಂಡ್ ಹ್ಯಾಂಡ್ ಬೈಕ್ ಇಟ್ಕೊಂಡ್ರೆ ಸಹಜ, ಅಥವಾ ಒಂದು ಬೈಕ್ ತಗೊಳ್ಳೋದು ಸಹಜ, ಅಥವಾ ಸಾಮಾನ್ಯ ಒಂದು ಕಾರ್ ಹೊಂದೋದು ಸಹಜ. ಯಾಕೆ ಅಂತಂದರೆ, ಗುಡ್ಡಗಾಡು ಪ್ರದೇಶದಲ್ಲಿರ್ತಾರೆ, ಹಳ್ಳಿಗಾಡಿನಲ್ಲಿರ್ತಾರೆ, ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ, ಆರೋಗ್ಯ ಸರಿ ಇಲ್ಲ ಅಂತ ಅಂದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೋ ಮತ್ತೊಂದಕ್ಕೋ ಇವತ್ತು ವೆಹಿಕಲ್ ಬೇಕೇ ಬೇಕು ಪ್ರತಿಯೊಬ್ಬರಿಗೂ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಏನು ಕೆಲ ಕೂಲಿ ಕಾರ್ಮಿಕರು ಒಂದು ಬೈಕ್ ಹೊಂದವ್ರೆ ಅಂತ ಅಂದ್ಬಿಟ್ಟು BPL ಕಾರ್ಡ್ ರದ್ದು ಮಾಡಿದಿರಲ್ಲ, ಇದನ್ನು ತಕ್ಷಣ ಹಿಂಪಡೆದು ಬಡ ರೈತರ ಏನು ಕೂಲಿ ಕಾರ್ಮಿಕರಿದ್ದಾರೋ 5 ಎಕರೆ ಒಳಪಟ್ಟು ರೈತರು ಏನಿದ್ದಾರೆ ಅಂಥ ಜಮೀನಿನ BPL ಕಾರ್ಡನ್ನ ರದ್ದುಪಡಿಸಿದರೆ ತಕ್ಷಣ ಅಂಥ ರೈತರಿಗೆ ಮತ್ತೆ BPL ಕಾರ್ಡ್ ಕೊಡುವ ಕೆಲಸವನ್ನು ಮಾಡಬೇಕು. ಮತ್ತು 5 ಎಕರೆ ಒಳಪಟ್ಟಿರೋ ರೈತರವ ಯಾವುದೇ ಕಾರಣಕ್ಕೂ BPL ಕಾರ್ಡನ್ನ ರದ್ದುಪಡಿಸಬಾರ್ದು. 10 ಎಕರೆ, 15 ಎಕರೆ, 20 ಎಕರೆ ಜಮೀನು ಹೊಂದಿರ್ತಕ್ಕಂಥ ಉಳ್ಳವದ ರದ್ದುಪಡಿಸಿ ಸ್ವಾಮಿ, ಪತ್ತೆ ಹಚ್ಚಿ, ಅದು ಬೇಡ ಅಂತ ಅನ್ನಕ್ಕಲ್ಲ. ಅದೊಂದು ಬಿಟ್ಬಿಟ್ಟು ಬಡ ಬಗ್ರದ BPL ಕಾರ್ಡ್ ರದ್ದುಪಡಿಸ್ಬಿಟ್ರೆ ಅವ್ರು ಏನು ಮಾಡ್ಬೇಕು ಸ್ವಾಮಿ? ಬಡವರು ತಿನ್ನೋ ಅನ್ನಕ್ಕೂ ಕೂಡ ಇವತ್ತು ಮಣ್ಣಾಗ್ತಾ ಇದ್ದೀರಾ ಅಂತ ಅಂದರೆ ಇದು ಯಾವ ನ್ಯಾಯ? ಯೋಚನೆ ಮಾಡಿ. ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಸನ್ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಹಾಗೂ ಆಹಾರ ಸಚಿವರಲ್ಲಿ ತಕ್ಷಣ ಅತಿ ತುರ್ತಾಗಿ ಬಡ ರೈತರ BPL ಕಾರ್ಡ್ ರದ್ದುಪಡಿಸಿರೋದನ್ನ ಮತ್ತೆ ವಾಪಸ್ ಕೊಡಿಸ್ಬೇಕು ಸ್ವಾಮಿ. ಯಾಕೆ ಅಂತಂದರೆ, ಅವ್ರು ಕೂಲಿ ಕಾರ್ಮಿಕರು ಸ್ವಾಮಿ, ಬೆಳಗ್ಗೆ ಕೂಲಿ ಮಾಡೋರು, ಅಂಥವ್ರು ಹೊಟ್ಟೆ ಮೇಲೆ ಹೊಡಿಬೇಡಿ ನೀವು ದಯಮಾಡಿ. ಉಳ್ಳವ್ರು ತೆಗೀರಿ, ಬೇಡ ಅಂತ ಹೇಳೋಕ್ಕಲ್ಲ. ಪರೀಕ್ಷಣೆ ಮಾಡಿ, ಬೇಡ ಅಂತಲೂ ಹೇಳೋಕ್ಕಲ್ಲ. ಆದರೆ ಬಡವರವ BPL ಕಾರ್ಡ್ ತೆಗೆದುಬಿಟ್ಟು ಪಾಪ ಅವರು ತಿನ್ನೋ ಅನ್ನಕ್ಕೂ ಕೂಡ ಮಣ್ಣು ಹಾಕ್ತಾಯಿದ್ದೀರಾ. ಮತ್ತು ಅವ್ರ ಮನೇಲಿ ವಯಸ್ಸಾದವ್ರು ಇರ್ತಾರೆ, ಅವರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂದರೆ ಇವತ್ತಿನ ನೋಡಿದರೆ ಇವತ್ತು ಖಾಸಗಿ ಹಾಸ್ಪಿಟ್ಲುಗಳಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾಯಿದ್ದಾರೆ. ಅದನ್ನು ಎಲ್ಲಿಂದ ಬರೆಸ್ತಾರೆ ಬಡವರು? ಈ BPL ಕಾರ್ಡ್ ಇದ್ದರೆ ಆ BPL ಕಾರ್ಡ್ ಮರೆನಾರ ಹೋಗಿ ಆರೋಗ್ಯನ ಸುಧಾರಿಸ್ಕೊಳ್ಳೋ ಕೆಲಸನಾರು ಮಾಡ್ಕೋತಾರೆ. ಆದ್ದರಿಂದ ಬಡ ರೈತರಿಗೋಸ್ಕರ ದಯಮಾಡಿ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಬಡ ರೈತರಿಗೋಸ್ಕರ ಬಡ ರೈತರವ BPL ಕಾರ್ಡ್ ರದ್ದುಪಡಿಸಿದ್ರೆ ನಾವು ವಾಪಸ್ ಮತ್ತೆ BPL ಕಾರ್ಡ್ ಕೊಡುವ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ, ಆಹಾರ ಸಚಿವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಬಂಧುಗಳೇ, ನಮಸ್ಕಾರ.